ನೋವಾಗುತ್ತೆ ಸರ್ ನಮಗೆ. ನಮ್ಮ ಭೂಮಿ ಕಿತ್ಕೊಂಡಾಗ ನಮ್ಮ ಮಕ್ಳುಗಳು ನಮ್ಗೆ ಇವತ್ತು ಆಸ್ತಿ ಐತೆ ಅಂದರೆ ನಮ್ಮ ಮಕ್ಳು ಒಂದು ಗೌರವ ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮನ ಹೆಸರು ಒಂದು ಇಷ್ಟಾದ್ರು ಆಸ್ತಿ ಇದೆ, ಅವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆ ಆಸ್ತಿ ನಮಗೇನಾದ್ರು ಮುಂದೆ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಅನ್ನೋದು ರೀತಿ ಚೆನ್ನಾಗಿ ನೋಡ್ಕೋತಾರೆ. ಈಗ ಆ ಆಸ್ತಿ ಕಳ್ಕೊಂಡಂಥ ಕಾಲಕ್ಕೆ ನಮಗೆ ಮಕ್ಳುಗಳು ಈ ನೋಡ್ತಾರೆ. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸರ್. ಅದು ದುಡ್ಡು ತೊಗೊಂಡು ನಾವೇನು ಮಾಡೋಣ ಸರ್? ಆಸ್ತಿ ತೊಗೊಳಕ್ಕಾಗತ್ತಾ ಸರ್? ನಾವು ಅರ್ಧ ಎಕರೆ 1 ಎಕರೆ 3/4 ಎಕರೆ ಆಸ್ತಿ ತೊಗೊಳಕ್ಕಾಗತ್ತಾ ಸರ್? ಅವ್ರು 1 ಕೋಟಿ ಕೊಡ್ತಾರೆ ಸರ್. 1 ಕೋಟಿ ಇರುತ್ತಾ ಸರ್ ನಮ್ಮ ಹತ್ರ? ಅದು ಇರ್ತಾ? ಮಕ್ಳು ಒಂದು ಕಾರ್ ಕೊಡಿಸುತ್ತಾರೆ, ಒಂದು ಒಡವೆ ಕೊಡಿಸುತ್ತಾರೆ, ಅದನ್ನ ಕೊಡಿಸ್ಬಿಟ್ಟಾಗ ಮುಗ್ದೋಗ್ತದೆ. ನಮಗೆ ಅಂತ ಏನು ಸರ್ ಇದೆ? ಆಸ್ತಿ ಇದ್ರೆ ನಮ್ಮದು ನಮ್ಮ ಹಕ್ಕು ಅಲ್ವಾ ಸರ್? ಅದು ಹುಟ್ಟಿ ಬೆಳೆದ ಇರೋಂಥದ್ದು. ನಾವು ಇರೋ ವಯಸ್ಸಾಗಿ ನಾವು ಮುತ್ಕರಾದ್ರೂ ಗೈಕೊಂಡು ತಿಂತೀವಿ ಸರ್. ಅಂಥಕ್ಕಾಗಿ ನನ್ನ ಮಕ್ಳು ಕೊಡ್ತೀವಿ, ನನ್ನ ಮಕ್ಳು ನನ್ನ ಮೊಮ್ಮಕ್ಳುಗಳು ಕೊಟ್ಬಿಟ್ಟು ಹೋಗ್ಬೇಕು ಅಲ್ವಾ ಸರ್? ಅದು ನಾವು 10 ರೂಪಾಯಿಗೆ 10 ರೂಪಾಯಿ ಕೂಡಿಟ್ಟು ಆಸ್ತಿ 1 ಕುಂಟೆ ಆಗಲಿ ತೊಗೋತೀವಿ ಸರ್. ನಾವು ತೊಗೊಂಡಿರೋದೇ ಸರ್ ಆಸ್ತಿ. ನಮ್ಮ ಮಾವ ಸಂಪಾದನೆ ಮಾಡಿ ಸ್ವಲ್ಪ ಇದ್ರೂ ನಾವು ರೂಪಾಯಿ ಬೆಂಗಳೂರು ಪೇಟೆಯಲ್ಲಿ ವ್ಯಾಪಾರ ಮಾಡಿ, ಬೀದಿ ಬದಿ ವ್ಯಾಪಾರ ಮಾಡಿ, ಕೂಲಿ ಮಾಡಿ, ನಾಲಿ ಮಾಡಿ ನಾವು ಇನ್ನೂ ಅದ್ರ ಜೊತೆ ಸೇರಿಸ್ಬಿಟ್ಟು ಆಸ್ತಿ ತೊಗೊಂಡಿದ್ದೀವಿ ಸರ್. ಆ ಆಸ್ತಿ ಕೊಟ್ಬಿಟ್ಟು ನಾವೇನು ಸರ್ ಇರಬೇಕು ಹೇಳಿ? ಏನ್ಗಿರ್ಬೇಕು ನಾವು? ನಾವಂತೂ ಸರ್ ಹೇಳ್ತೀನಿ, ಮುಖ್ಯಮಂತ್ರಿ ಡಿ ಕೆ ಸರ್ಗೆ ಹೇಳ್ತೀನಿ ಸರ್, ದಯವಿಟ್ಟು ನಾವು ಬಡ ಕುಟುಂಬದವ್ರನ್ನ ಹಾಳು ಮಾಡಿಬಿಡಿ ಸರ್. ಅವ್ರ ಖುಷಿನೇ ನಿಮ್ಮ ಖುಷಿ ಅಂತ ತಿಳ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡಿ ಸರ್. ದೇಶದ ಬೆನ್ನೆಲುಬು ಅಂತಾರೆ. ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋ ರಾಜನ ದರ್ಬಾರ್ ನಿಮ್ಗೆ ಕೊಟ್ಟಿರೋದು ಸರ್. ಅದು ರಾಜ ಪ್ರಜೆಗಳ್ನ ಹಾಳು ಮಾಡಬಾರ್ದು ಸರ್. ನಾವು ರೈತರು ಸರ್, ನಾವೇನು ಕೋಟಿ ಆಸ್ತಿ ಇರೋರಲ್ಲ ಸರ್. 5 ಎಕರೆನೂ ಇಲ್ಲ ಸರ್ ನಮ್ಮ ಹತ್ರ ಇರೋದು 1.5 ಎಕರೆ ಅಷ್ಟೇ ಸರ್ ಇರೋದು ಜಮೀನು. ಅದು 2 ಅಣ್ಣ ತಮ್ಮಂದಿರು 3/4 ಎಕರೆ ಹೋಗುತ್ತೆ. ಅದ್ರಾಗೆ ನಾವು ಸ್ವಾಭಿಮಾನದಿಂದ ಗೇಕೊಂಡಿದ್ದೀವಿ ಸರ್. ದಯವಿಟ್ಟು ನಮ್ಮ ಕೊಯ್ರಂತ ಮಾಡಬೇಡಿ ಸರ್. ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮಗೆ ಅನ್ಯಾಯ ಮಾಡಬೇಡಿ ಸರ್.